ಬಂದಿರೋದು ಉಪಯೋಗ ಅನ್ಸ್ತಿದ್ಯಾ? ಸರ್ ಖಂಡಿತ ಉಪಯೋಗ ಆಗುತ್ತೆ ಸರ್. ಅವ್ರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡ್ಬೇಕು ಹೊಸದ್ನ ನೋಡ್ಬೇಕು ತುಂಬಾ ಕಡೆ ಸುತ್ತಿದೆ ಸರ್. ಟೀ ಕಾಫಿ ನೀವ್ ಹೇಳಿರೋ ಫುಡ್ ಪ್ರಕಾರ ಒಂದನ್ನು ತಿಂತಾ ಇಲ್ಲ. ಟೀ ಕುಡ್ದವನು 15 ದಿನ 20 ದಿನದ ಮೇಲೆ ಮುಂಚೆ ಚೆನ್ನಾಗಿ ತಗೊಂತಿದ್ರಾ? ಟೀ ಕಾಫಿ ನೋಡ್ಬೇಕು ಟೀ ಕಾಫಿ ಜಾಸ್ತಿ ಹಂಗೇನಿಲ್ಲ. ಊಟ ಮಾಡೋ ಟೈಮ್ ಎಲ್ಲಿ ಯಾವ್ದಾದ್ರು ಬೇಕರಿ ಟೀ ಏನಾದ್ರು ಕುಡ್ಕೊಂಡು ಅದೇನು ಡ್ಯಾಮೇಜ್ ಆಗ್ತಾ ಇತ್ತು. ಪಪ್ಸು, ಮೈದಾ, ರಿಫೈಂಡ್ ಆಯಿಲ್ ಮತ್ತೆ ಮೊಟ್ಟೆ ಅಂತಂದ್ರೆ ಅದು ಅಲ್ಲ, ಮೊಟ್ಟೆ ತಿನ್ಬೋದು. ಕರ್ದಿರೋ ಮೊಟ್ಟೆ ತಾನೆ, ಕರ್ದಿರ್ತಾರ ಮೊಟ್ಟೆ ಎಲ್ಲ ಸೇರಿಸ್ಬಿಟ್ಟು ಕರ್ದಿರ್ತಾರ ಅದನ್ನ. ಅದು ಇನ್ನೂ ಡೇಂಜರ್ ಆಗುತ್ತೆ. ಅದು ಒಳ್ಳೇದೇ ಮೊಟ್ಟೆ. ಬಾಂಡ್ಲಿಗೆ ಹೋಗಿ ಬಂದ್ಬಿಟ್ರೆ ಅದು ಆಲ್ರೆಡಿ ಎಲ್ಲ ಒಳ್ಳೇದು ಹೋಗ್ಬಿಡುತ್ತೆ, ಎಲ್ಲ ಕೆಟ್ಟದ್ದು ಸೇರ್ಕೊಂಡ್ಬಿಡ್ತದೆ. ಟೀ ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಾ, ಅದೇನೋ 5 ನಿಮಿಷ ಬೆಟರ್ ಅಂತ ಮೈಂಡ್ ಫ್ರೆಶ್ ಅನ್ಸುತ್ತೆ. ಅದರಿಂದ ಡ್ಯಾಮೇಜ್ ಆಗೋದು ನಮಗೆ ಗೊತ್ತೇ ಆಗಲ್ಲ. ಮೋಸ್ಟ್ಲಿ ಅದರಿಂದ ಥೈರಾಯ್ಡ್ ಕಾಣಿಸ್ಕೊಳುತ್ತೆ. ಡೆಫಿನೆಟ್ಲಿ ಕಾಫಿಯಿಂದ ಥೈರಾಯ್ಡ್ ಕಾಯಿಲೆ ಬಂದೇ ಬರುತ್ತೆ. ಜಸ್ಟ್ ಅವನ್ನ ಅವಾಯ್ಡ್ ಮಾಡಿರೋದ್ರಿಂದಾನೇ ನಿಮ್ಗೆ 50% ರಿಸಲ್ಟ್ ಬಂದಿರೋದು ಒಂದೇ ವಿಸಿಟ್ಗೆ. ಇವತ್ತು ಇಂಜೆಕ್ಷನ್ 3 ದಿನದಲ್ಲಿ ಆರಾಮ. ಎಲ್ಲಾ ಕಡೆ ಹೋಗಿದೆ ಸರ್, ಎಲ್ಲೂ ಪೇನ್ ಕಮ್ಮಿ ಆಗಿಲ್ಲ. ಡೈಲಿ ವರ್ಕೌಟ್ ಮಾಡ್ತಿರಲಿಲ್ಲ. ಎಕ್ಸರ್ಸೈಸ್ ಡೈಲಿ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬಂದು ನಾನು ಮಾಡ್ತಿದ್ದೆ ಸರ್. ಮುಂಚೆ ಎಷ್ಟು ಬಿಟ್ಟಾಗ್ತಿಲ್ಲ, ಫುಲ್ ಹಿಡ್ಕೊಂಡ್ಬಿಟ್ಟಿತ್ತು ಅಂತ. ವೆಯ್ಟ್ ಎಲ್ಲ ಎತ್ತಿದ್ದೀರಿ ಇವಾಗ? ಎಷ್ಟು ಕೆಜಿ ಎತ್ತೀರಾ? ಒಂದು 50 ಕೆಜಿ. ನೀವ್ ಎಷ್ಟು ಕೆಜಿ ಇದ್ದೀರಾ? 52 ಕೆಜಿ ಇದ್ದೀರಾ? 50 ಕೆಜಿ ವೇಟ್ ಇದ್ದೀರಾ? ಸೂಪರ್. ನಮ್ ಯೂಟ್ಯೂಬ್ ನೋಡೋಂತ ಏನ್ ಹೇಳ್ತೀರಾ? ನನ್ಗೆ ತುಂಬಾ ಇಷ್ಟ ಆಯ್ತು ಸರ್. ಒಟ್ನಲ್ಲಿ ಇಂಥ ಪೇಷಂಟ್ ಗಳಿಗೆ ಇಲ್ಲಿಗೆ ಬಂದ್ರೆ ಖಂಡಿತ 100% ವಾಸಿಯಾಗಿ ಹುಷಾರಾಗಿ ಮನೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ನಗರದಿಂದ ಆಚೆ ರಾತ್ರಿ ಸರ್ ಟ್ರೈನಿಂಗ್ ಇಲ್ಲ. 2 ರೂಪಾಯಿ ದುಡ್ಡಿದೆ ಭಯ. ಅಷ್ಟು ಭಯದಲ್ಲಿ ಬಂದಿರೋದು ಉಪಯೋಗ ಅನ್ಸ್ತಿದ್ಯಾ? ಸರ್ ಖಂಡಿತ ಉಪಯೋಗ ಆಗುತ್ತೆ ಸರ್. ಅವ್ರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡ್ಬೇಕು ಹೊಸದ್ನ ನೋಡ್ಬೇಕು ತುಂಬಾ ಕಡೆ ಸುತ್ತಿದೆ ಸರ್. ಇವತ್ತು ನಮ್ಗೆ ಸಕ್ಸಸ್ ಆಯ್ತು ಸರ್. ನನ್ನ ತಮ್ಮ ನೋವಿಲ್ಲದೆ ಇದ್ದಾನೆ. ಅದು ಈಗೊಂದು ಥೈರಾಯ್ಡ್ ಅಂತ ಹೇಳಿದ್ರಲ್ಲ, ಒಂಚೂರು ಚಿಕ್ಕ ಏಜ್ ಅಲ್ವಾ, ಸೊ ಇನ್ನು ಮೊನ್ನೆ ಬಂದಿರುತ್ತೆ. ಅದನ್ನ ಡಯಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು. ಎಲ್ಲಾ ಕಡೆನೂ ಬರೀ ಟಿವಿ ನೋಡೋದು, ಅದ್ ನೋಡೋದು, ಇದ್ ನೋಡೋದು. ಲಾಸ್ಟ್ ಅಲ್ಲಿ ನಿಮ್ ವಿಡಿಯೋ ಎಲ್ಲಿ ಸಿಕ್ತೋ ಗೊತ್ತಿಲ್ಲ, ಜೋರಲ್ಲಿ ಸಿಕ್ಕೋದು. ಒಂದು ಇಂಜೆಕ್ಷನ್ ತಗೊಂಡು ಎಷ್ಟು ದಿನ ಆದ್ಮೇಲೆ ಕಮ್ಮಿ ಆಗ್ತದೆ? ಒಂದು 3 ದಿನ ಸ್ವಲ್ಪ ಪೇನ್ ಇತ್ತು. ಮತ್ತೆ ಅದು ಕಮ್ಮಿ ಆಯ್ತಾನೆ ಗೊತ್ತು ನನಗೆ. ಆಮೇಲೆ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೆ. ನಾನು ಮಾಮೂಲಿ ಕೆಲಸ ಮಾಡೋದು ಸರ್. ಡೈಲಿ ವೇಟ್ ಲಿಫ್ಟ್ ಮಾಡೋ ಕೆಲಸಗಳು ಅದೇ ನನ್ನ ಕೆಲಸ ಏನು ಬಿಟ್ಟಿಲ್ಲ. ಇಲ್ಲ ಸರ್, ಕೆಲಸ ಬಿಡೋ ಅವಶ್ಯಕತೆನೇ ಇಲ್ಲ. ವೆಯ್ಟ್ ಲಿಫ್ಟ್ ಮಾಡೋದನ್ನ ಬಿಡೋ ಅವಶ್ಯಕತೆನೇ ಇಲ್ಲ. ಬಂದ್ಮೇಲೆ ನಾನು ಹೇಳ್ತೇನೆ, ನಿಮ್ ಕೆಲಸ ಮುಗಿಸ್ತಾನೆ, ರೆಸ್ಟ್ ಮಾಡು ಅಂತ ಹೇಳ್ತೀನಿ. ಟೀ ಕಾಫಿ ನೀವ್ ಹೇಳಿರೋ ಫುಡ್ ಪ್ರಕಾರ ಒಂದನ್ನು ತಿಂತಾ ಇಲ್ಲ. ಟೀ ಕುಡ್ದವನು 15 ದಿನ 20 ದಿನದ ಮೇಲೆ ಮುಂಚೆ ಚೆನ್ನಾಗಿ ತಗೊಂತಿದ್ರಾ? ಟೀ ಕಾಫಿ ಟೀ ಕಾಫಿ ಜಾಸ್ತಿ. ಹಂಗೇನಿಲ್ಲ. ಇವಾಗ 15 ದಿನ ಇನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ. ನೋವಿಲ್ದಂಗೆ ಕೆಲಸ. ನೋವಿಲ್ಲ ಅಂದ್ರೆ ಇನ್ನು ಎಕ್ಟ್ರಾನೇ ಮಾಡ್ಬೋದು ಕೆಲಸ. ಟೀ ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಾ, ಅದೇನೋ 5 ನಿಮಿಷ ಬೆಟರ್ ಅಂತ ಮೈಂಡ್ ಫ್ರೆಶ್ ಅನ್ಸುತ್ತೆ. ಅದರಿಂದ ಡ್ಯಾಮೇಜ್ ಆಗೋದು ನಮಗೆ ಗೊತ್ತೇ ಆಗಲ್ಲ. ಮೋಸ್ಟ್ಲಿ ಅದರಿಂದ ಥೈರಾಯ್ಡ್ ಕಾಣಿಸ್ಕೊಳುತ್ತೆ. ಡೆಫಿನೆಟ್ಲಿ ಕಾಫಿಯಿಂದ ಥೈರಾಯ್ಡ್ ಕಾಯಿಲೆ ಬಂದೇ ಬರುತ್ತೆ. ಅದನ್ನ ಸರಿ ಟೀ ಕಾಫಿ ಬಿಟ್ಟಿದ್ರಲ್ಲ, ಇವಾಗ ಅದನ್ನ ಥೈರಾಯ್ಡ್ ಮೇಲೆ ಸ್ವಲ್ಪ ಸಂಬಂಧಪಟ್ಟ ಮೆಡಿಸಿನ್ಸ್ ಎಲ್ಲ ಕೊಡ್ತೀನಿ. ಇನ್ನೂ ಚೆನ್ನಾಗಿ ಆಗ್ತದೆ. ಇನ್ನೇನು ಬಿಟ್ಟು ಮುಂಚೆ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ ನೋವು? ಇದು ಸಡನ್ ಆಗಿ ಬಂತಾ? ಮುಂಚೆನೆ ಸ್ವಲ್ಪ ರಿಕವರಿ ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಊಟ ಮಾಡಕ್ಕಾಗಲ್ಲ. ನಮ್ ಕೈಲಿ ನಿಂತ್ಕೊಳ್ಳೋಕಾಯ್ತಿರ್ಲಿಲ್ಲ. ಅವ್ನ ಕೈಲಿ ನಮ್ ಕೆಲ್ಸಕ್ಕೆ ಹೋಗ್ತಿದೆ ಸರ್. ಯಾಕಂದ್ರೆ ಮನೆ ತಂಗಿ ಅವಳೆ, ಅಜ್ಜಿ ಅವರೇ, ತಾಯಿ ಅವರೇ, ಅವ್ರು 3 ಜನಕ್ಕೆ ಇವ್ನ ಹಾಕೊಂಡು ಮದ್ವೆ ಆಗಿದ್ವಿ. 3 ಮಕ್ಳಿದ್ದಾರೆ. 3 ಗಂಡು ಮಕ್ಳಿದ್ದಾರೆ. ನಮ್ ಫ್ಯಾಮಿಲಿ ನಾವು ಬೇರೆ ಕಡೆ ಇದ್ವಿ. ಅವ್ನೊಬ್ನೇ ಗೆದ್ದು ಅವ್ನೊಬ್ನೇ ಮನೆ ಮೇಂಟೈನ್ ಮಾಡ್ಬೇಕು. ಅಪ್ಪ ತಿರಾಗ 7 ವರ್ಷ ಆಯ್ತು ಸರ್. 7 ವರ್ಷ ಒಬ್ನೇ ಸಂಪಾದನೆ ಮಾಡಿ ಒಬ್ನೇ ಮನೆ ನಡೆಸ್ತಾರೆ. ಮತ್ತೆ ಹಂಗಿರ್ಬೇಕಾದ್ರೆ ಹಿಂಗ ಆಗಲ್ಲ. ಇರುತ್ತೆ ಅಷ್ಟು ನೋವು ಬಂತಲ್ಲ, ಅವಾಗ ನಿಮ್ಗೆ ಹೆಂಗ ಅನಿಸ್ತಿತ್ತವ? ತುಂಬಾ ನೋವು, ಅಷ್ಟು ಬೇಜಾರಿದೆ. ಯಾವ ಹಾಸ್ಪಿಟಲ್ ತೋರ್ಸಿದ್ರು ಪರವಾಗಿಲ್ಲ. ಇವಾಗ್ಲೂ ನಾನು ಬರ್ಬೇಕಾದ್ರೆ
ಬಡ್ಡಿ ಸಾಲ ಇಸ್ಕೊಂಡು ಕೊಟ್ಟಿದ್ದೀನಿ ಸರ್ ಒಂದು ಹಾಸ್ಪಿಟ್ಲಿಗೋಸ್ಕರ 10 ರೂಪಾಯಿ ಬಡ್ಡಿಲಿ ಇಸ್ಕೊಂಡು ಅವ್ನು ಹಾಸ್ಪಿಟ್ಲಿಗೆ ತೋರಿಸ್ತಾ ಇರೋದು ಅಷ್ಟು ಕಷ್ಟ ಇದೆ ಸರ್ ಮನೇಲಿ. ಬಟ್ ಬಂದಿರೋದಕ್ಕೆ ನಿಮ್ಗೆ ಸಮಾಧಾನ ಆಗಿದೆ ಅನಿಸ್ತಿದೆ ಸರ್, ಅಲ್ವಾ? ಆಗಿದೆ. ಅದು ಅಷ್ಟು ನಮ್ಗೆ ಬಂದ್ರೆ ಸಾಕು. ನಮ್ಗೆ ಮೇನ್ಲಿ ಬಂದಿರೋದಕ್ಕೆ ಪೇಷಂಟ್ ಅಷ್ಟು ದೂರದಿಂದ ಬರ್ತೀರಾ. ಚಾಮರಾಜನಗರ ಹತ್ರ ಅಷ್ಟು ಆಸ್ಪತ್ರೆಗಳಿದಾವೆ ಅಲ್ಲಿ, ಅಷ್ಟು ಆಸ್ಪತ್ರೆಗಳಿದಾವೆ. ಅಲ್ಲಿದೆ, ಮೈಸೂರಲ್ಲಿದಾವೆ, ಮಂಡ್ಯದಲ್ಲಿದಾವೆ, ಎಲ್ಲ ಇದಾವೆ ಹತ್ರದಲ್ಲಿ. ಆ ಕಡೆ ಅವರ ತಮಿಳ್ನಾಡಲ್ಲಿದಾವೆ. ಅದೆಲ್ಲ ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದು ನೋಡಿ ಅದು ಇವನಿಂದ ನೋಡಿ ನೋಡಿ ನಾನು ಆಗುತ್ತೆ ಕಪ್ಪ ಇಲ್ಲಿ ನೀವು ನೋಡ್ತೀವಿ. 100 ನಾನು ನೋಡ್ತಾ ಇದ್ದೆ ಸರ್. 100% ನನ್ಗೆ ಈಗ ಹೋದ್ರೆ ನನ್ ಕ್ಲಿಯರ್ ಆಗೇ ಆಯ್ತೀನಿ ಕಲಚ್ಚಿ ಅಂತಾನೆ ಹೇಳಿದ್ದು. ಬಿಡ್ನಿಲ್ಲ ಅವ್ರು. ಸುಮಾರು ಎಲ್ಲ ನಾನು ಫಸ್ಟ್ ಟೈಮ್ ಬಂದಾಗ್ಲೇ ನಿಮ್ಮನ್ನ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ನೋಡ್ದೆ ನಾನು. ರಾಕೇಶ್ ಸರ್ ನಾನು ನೋಡ್ದೆ ಕಣ ಅಂತ ಅಂದಿರ್ತಾರೆ. ನಾನ್ ನೋಡ್ಲಿಲ್ಲ, ಮಿಸ್ ಆಗೋಯ್ತಲ್ಲ ಅಂತ ಅಂದ್ರು. ಬರ್ಬೇಕಾದ್ರೆ ಸರ್ ಬರ್ತಾರೆ ನೋಡ್ಕೊ ಅಂತ ಅಂದೆ. ನೀವು ಸಿಕ್ಕಿರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಸರ್. ನೀವು 12 ಗಂಟೆ ಮೇಲೆ ಸಿಗೋದು ಅಂತಾನು ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಸರ್. ನಾನು ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ರಿ ಬೆಳಗ್ಗೆ 4:15ಗೆ ಬಂದು ಇಲ್ಲಿಗೆ ಹಾಸ್ಪಿಟ್ಲಿಗೆ? ಈಗ 6 ಗಂಟೆಗೆ ಬಂದು ಸರ್. ಮೆಜೆಸ್ಟಿಕ್ ಇಂದ 6 ಗಂಟೆ. ಒಟ್ಟು ನಿಮ್ಗೆ ವಾಸಿ ಆಗ್ತಿದಿಲ್ಲ, ಅದು ನಮ್ಗೆ ಸಂತೋಷ. ಬೇರೆ ಕಡೆ ಎಲ್ಲ ಏನ್ ಹೇಳ್ತಾ ಇದ್ರಿ ಇದಕ್ಕೆ ಪರಿಹಾರ? ಮಾಮೂಲಿ ಸರ್, ನೀವು ಕೆಲ್ಸಕ್ಕೆ ಹೋಗ್ಬಾರ್ದು, ರೆಸ್ಟ್ ಮಾಡ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕು, ನಾವ್ ಕೆಲ್ಸಕ್ಕೆ ಹೋಗ್ಬೇಕು, ರೆಸ್ಟ್ ಮಾಡ್ಬಿಟ್ರೆ ನಾವು ಊಟ ಏನ್ ತಿಂತಾರೆ? ಕರೆಕ್ಟ್ ಆಗಿ ಕೇಳಿದ್ರ ಊಟ ತಿಂಡಿ ನಾವು ಮನೇಲಿ ಏನ್ ತಿಂತಾರೆ? ಅವನು ಮನೇಲಿ ಎಲ್ಲ ಹೆಂಗ್ ಕಂಪನಿ ಯಾಕೆ ಕಟ್ತಾರೆ ಸಾಲ? ಹೆಂಗ್ ಕಟ್ಟಕ್ಕಾಗುತ್ತೆ? ಇಲ್ಲ, ನೀವು ರೆಸ್ಟ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ನಾವ್ ಹೇಳಿದ್ರೆ ಏನ್ ಏನಿದೆ ಗೊತ್ತಾ, ನೀವು ಕೆಲಸ ಬಿಡೋ ಅವಶ್ಯಕತೆ ಇಲ್ಲ, ಕಾಫಿ ಟೀ ಬಿಡಿ ಅಂತ. ಕಾಫಿ ಟೀ ಬಿಟ್ಟಿರೋದ್ರಿಂದ ದಿನಕ್ಕೊಂದು 50-100 ರೂಪಾಯಿ ಅಂತ ಉಳಿತಾರೆ. ಹೊರಗಡೆ ಕುಡಿತಾರೆ. ಇನ್ನು ಒಂದು ಸರ್ ಯಾವ್ದೋ ವಿಡಿಯೋದಲ್ಲಿ ನೀವು ಹೇಳಿದ್ರಿ 5 ವರ್ಷದಿಂದ ನಾವು ಕಾಫಿ ಟೀನೇ ಬಿಟ್ಬಿಟ್ಟಿದೀವಿ ಸರ್ ನಮ್ಮ ಮನೇಲಿ ಅಂತ ಹೇಳಿದ್ರು. ಅದು ಕಾಫಿ ಟೀಗೆ ಸಕ್ಕರೆ ದುಡ್ಡು ಕೊಡ್ಬೇಕು, ಹಾಲಿಗೆ ದುಡ್ಡು ಕೊಡ್ಬೇಕು, ಟೀ ಕಾಫಿಗೆ, ಟೀ ಪುಡಿಗೆ, ಕಾಫಿ ಪುಡಿಗೆ ದುಡ್ಡು ಕೊಡ್ಬೇಕು. ಆಮೇಲೆ ಅದನ್ನ ತಗೊಂಡ್ರೆ ನಮ್ ಬಾಡಿ ಡ್ಯಾಮೇಜ್ ಎಲ್ಲ ಸಮಸ್ಯೆ. ನೀವು ಟೀ ಇರಲ್ಲ ಅಂತ ಹೇಳಿದ್ರಲ್ಲ, ಅದು ಆ ಲೆವೆಲ್ ಅಡಿಕ್ಷನ್ ಆಗಿತ್ತು ಅಂತ. ಅದ್ ಬಿಟ್ಟು ಕೆಲಸ ಮಾಡ್ಬೇಕು ಅಂದ್ರೆ ಮೈಂಡ್ ಒಂದ್ ಸ್ವಲ್ಪ ಚುರುಕಾಗ್ಬೇಕು ಅಂದ್ರೆ ಟೀ ಕುಡಿಬೇಕು. ನಾವಲ್ಲಿ ಕುಡಿತಾ ಇದ್ವಿ. ನಾವು ಗಾಡಿಲಿ ಲೋಡ್ ಎತ್ಬೇಕು ಅಂತಂದ್ರೆ ಟೀ ಕುಡಿತಾ ಇದ್ವಿ. ಆತರ ಊಟ ಮಾಡೋ ಬೇಕರಿ ಟೀ ಅದೇ ನಿಮ್ಗೆ ಡ್ಯಾಮೇಜ್ ಆಗ್ತಾ ಇತ್ತು. ಪಪ್ಸು, ಮೈದಾ, ರಿಫೈಂಡ್ ಆಯಿಲ್, ಮತ್ತೆ ಮೊಟ್ಟೆ ಅಂತಂದ್ರೆ ಅದು ಅಲ್ಲ, ಮೊಟ್ಟೆ ತಿನ್ಬೋದು. ಕರ್ದಿರೋ ಮೊಟ್ಟೆ ತಾನೆ, ಕರ್ದಿರ್ತಾರ ಮೊಟ್ಟೆ ಎಲ್ಲ ಸೇರಿಸ್ಬಿಟ್ಟು ಕರ್ದಿರ್ತಾರ. ಅದನ್ನ ಅದು ಇನ್ನೂ ಡೇಂಜರ್ ಆಗುತ್ತೆ. ಅದು ಒಳ್ಳೇದೇ ಮೊಟ್ಟೆ. ಬಾಂಡ್ಲಿಗೆ ಹೋಗಿ ಬಂದ್ಬಿಟ್ರೆ ಅದು ಆಲ್ರೆಡಿ ಎಲ್ಲ ಒಳ್ಳೇದು ಹೋಗ್ಬಿಡುತ್ತೆ, ಎಲ್ಲ ಕೆಟ್ಟದ್ದು ಸೇರ್ಕೊಂಡ್ಬಿಡ್ತಾರೆ. ಆ ತರ ನಿಮ್ ಬಾಡಿಗೆ ಎಲ್ಲ ಬರೀ ನಿಮ್ ಬಾಡಿಗೆ ಆಪೋಸಿಟ್ ಆಗಿರೋ ಸೊಂಟಕ್ಕೆ, ಡಿಸ್ಕಿಗೆ, ಮತ್ತೆ ಈ ಏನೇನೆಲ್ಲ ಜಾಯಿಂಟ್ಸ್ಗಳಿಗೆ, ಮೂಳೆಗಳಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಫುಡ್ಡೇ ನಿಮ್ ಬಾಡಿ ಒಳಗೆ ಹೋಗಿರೋದ್ರಿಂದ ಹಂಗಾಗಿದೆ. ಜಸ್ಟ್ ಅವನ್ನ ಅವಾಯ್ಡ್ ಮಾಡಿರೋದ್ರಿಂದಾನೇ ನಿಮ್ಗೆ 50% ರಿಸಲ್ಟ್ ಬಂದಿರೋದು ಒಂದೇ ವಿಸಿಟ್ಗೆ. ಇವತ್ತು ಇಂಜೆಕ್ಷನ್ 3 ದಿನದಲ್ಲಿ ಆರಾಮ. ಎಲ್ಲಾ ಕಡೆ ಹೋಗಿದೆ ಸರ್, ಎಲ್ಲೂ ಪೇನ್ ಕಮ್ಮಿ ಆಯ್ತಿಲ್ಲ. ಡೈಲಿ ವರ್ಕೌಟ್ ಮಾಡ್ತಿರಲಿಲ್ಲ. ಎಕ್ಸರ್ಸೈಸ್ ಡೈಲಿ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬಂದು ನಾನು ಮಾಡ್ತಿದ್ದೆ ಸರ್. ಎಕ್ಸರ್ಸೈಸ್ ಮಾಡಿ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಂಗೆ ಬೇಜಾರಾಗುತ್ತೆ ಸರ್, ಎಲ್ಲೂ ಕಮ್ಮಿ ಆಯ್ತಿರಲಿಲ್ಲ. ವಿಡಿಯೋ ನೋಡಿದೆ ಸರ್, ಒಂದ್ ವಿಡಿಯೋ ಅಲ್ಲ ಸರ್, ಆಲ್ಮೋಸ್ಟ್ ಒಂದು 30-40 ವಿಡಿಯೋ ನೋಡ್ಬಿಟ್ಟೆ. ಎಲ್ಲ ಹೊರಗಡೆಯಿಂದ ಬಂದ ಎಲ್ಲ ನೋಡ್ದೆ. ನನ್ಗೆ ಕಾನ್ಫಿಡೆನ್ಸ್ ನಂಗೆ ಹೋದ್ರೆ ಕನ್ಫರ್ಮ್ ಹುಷಾರಾಗ್ಬಿಡ್ತೀನಿ. ಇವ್ರು ಯಾರು ನಂಬ್ತಿರಲ್ಲ ಸರ್, ಬೈತಾ ಇದ್ರು ಏನಿಗೆ ಸುಮ್ಮನೆ ನೋಡ್ತೀವಿ, ವೇಸ್ಟ್ ಅಂತ. ನನ್ನ ಕಾನ್ಫಿಡೆನ್ಸ್ ಸರ್, ನಾನು ಅಲ್ಲಿ ಹೋಗಿ ವಾಸಿ ಆಯ್ತೀನಿ. ನಾನು ಬಂದ್ಬಿಡೆ ಸರ್, ಕರೆಕ್ಟ್ ಬಂದ್ಬಿಡೆ. ಇವತ್ತು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಡ್ತೀನಿ. ಒಂದೂವರೆ ತಿಂಗಳಿಗೆ ಅವತ್ತು ಮಾತ್ರ ತಗೊಂಡಿದ್ದೆ. 1.5 ತಿಂಗಳಾದ್ರೆ ನೆನಪಲ್ಲಿ ಬಂದ ಪಥ್ಯ ಮಾತ್ರ ಇವೇನ್ ಕಾಫಿ ಟೀ ಬಿಟ್ಟಿದಾರಲ್ಲ, ಅಟ್ಲೀಸ್ಟ್ ಒಂದು ಇವತ್ತು ಇನ್ನೊಂದ್ ಸ್ವಲ್ಪ ಹೇಳ್ಕೊಡ್ತೀನಿ. ಸ್ವಲ್ಪ ಜ್ಯೂಸ್ಗಳೆಲ್ಲ ಕುಡಿಯಕ್ಕೆ ಕೊಡ್ತೀನಿ. ಬೂದ್ಗುಂಬಳಕಾಯಿ ಜ್ಯೂಸು, ಆಮೇಲೆ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್, ಅದೆಲ್ಲ ಸ್ವಲ್ಪ ಬಾಡಿ ಕ್ಲೀನ್ ಆಗ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ಅವ್ನು ಸ್ವಲ್ಪ ಹೇಳ್ಕೊಡ್ತಾ ಅದೇ ತರ ಮಾಡಿ. ಏನ್ ನೀವು ಕಾಫಿ ಟೀ ಬಿಟ್ಟಿದಿರಲ್ಲ, ನೆಕ್ಸ್ಟ್ ಇನ್ನೊಂದು 2 ವರ್ಷದವರೆಗೂ ಅಟ್ಲೀಸ್ಟ್ ಮುಟ್ಟಕ್ ಹೋಗ್ಬಿಡಿ. 2 ವರ್ಷವರೆಗೂ ದಯವಿಟ್ಟು ಮುಟ್ಟಕ್ ಹೋಗ್ಬಿಡಿ. ಬಿಡ್ತೀರಲ್ವಾ? ಪ್ಲೀಸ್ ಬಿಟ್ಬಿಡಿ ಅದನ್ನ. ಮತ್ತೆ ಥೈರಾಯ್ಡ್ ಬೇರೆ ಸ್ಟಾರ್ಟ್ ಆಗಿದೆ, ಅದನ್ನ ನಾನು ಸರಿ ಮಾಡ್ಕೊಡಕ್ ಪ್ರಯತ್ನ ಪಡ್ಬೇಕು. ಅವನ್ನೆಲ್ಲ ಬಿಟ್ಬಿಡಿ, ಓಕೆನಾ? ತುಂಬಾ ಸಂತೋಷ ನಮಗೆ. ಕುತ್ಕೊಳಕಾಯ್ತಿರಲ್ಲ, ನಾನು ಪೇನ್ ತಡಕ ಊಟ ಮಾಡ್ತಿದ್ದೆ ಸರ್. ನಿಂತ್ಕೊಂಡು ಊಟ ಮಾಡ್ತಿದ್ದೆ, ಕುತ್ಕೊಳಕ್ ಊಟ ಮಾಡಕ್ಕಾಯ್ತಿಲ್ಲ, ಮಲ್ಕೋಬೇಕಾದ್ರೆ ಆಗಲ್ಲ, ಕುತ್ಕೊಂಡು ಊಟ ಮಾಡಕ್ ನೋವಾಗುತ್ತೆ. ಪೇನ್ ಎಷ್ಟೆಲ್ಲ ಮೂವ್ ಹಾಕ ನಂಗೆ ಮೂವ್ ಹಾಕ ತಿಕ್ಸೋದು, ಮಲ್ಕೊಳ್ಳೋದು. ಮೂವನಲ್ಲ ಹೌದೌದು. ಇವನ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ? ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತೀರಾ? ಒಂದ್ 8-10 ಅವರ್ ಚೆನ್ನಾಗಿ ಮಲ್ಕೊಳ್ಳಿ. ಮೊಬೈಲ್, ಟಿವಿ ರಾತ್ರಿ ಒಂದ್ 9 ಗಂಟೆಗೆಲ್ಲ ಬಂದ್ ಮಾಡ್ಬಿಟ್ಟು 9-9:30 ಮಲಗ್ಬಿಟ್ರೆ ಬೆಳಿಗ್ಗೆ
ಹೌದಾ? ತೋರ್ಸಿ. ತೋರಿಸ್ತಾನೆ ಅಷ್ಟನ್ನು ಬಗಕಾಯ್ತಾನೆ. ಮುಂಚೆ ಹೆಂಗ್ ಮಾಡಿ ಮುಂಚೆ ಎಷ್ಟು ಬಿಟ್ಟಾಗ ಮುಂಚೆ ಆಗ್ತಿತ್ತು ಫುಲ್ ಹಿಡ್ಕೊಂಡ್ಬಿಟ್ಟಿತ್ತು ಅಂತ. ಹಾ ಹಾ ವೆಯ್ಟ್ ಎಲ್ಲ ಎತ್ತಿದ್ದೀರಿ ಇವಾಗ? ಎಷ್ಟು ಕೆಜಿ ಎತ್ತೀರಾ? ಒಂದು 50 ಇತ್ತು 50 ಕೆಜಿ. ನೀವ್ ಎಷ್ಟು ಕೆಜಿ ಇದ್ದೀರಾ? 52 ಕೆಜಿ ಇದ್ದೀರಾ? 50 ಕೆಜಿ ವೇಟ್ ಇದ್ದೀರಾ? ಸೂಪರ್. ಏನು ವೆಯ್ಟ್ ಪೇನ್ ಅದು ಹೋಗ್ಬಿಡುತ್ತೆ. ಇಂಜೆಕ್ಷನ್ ಕೊಟ್ಟು ಮಾತ್ರ ಕೊಟ್ಟು ಹೋಗ್ಬಿಡುತ್ತೆ. ಧೈರ್ಯವಾಗಿ ಹಿಂಗೆ ಪಥ್ಯ ಮಾತ್ರ ಮಿಸ್ ಮಾಡ್ಬೇಡಿ ದಯವಿಟ್ಟು. ನಮ್ಮ ಟ್ರೀಟ್ಮೆಂಟ್ ಅಲ್ಲಿ 80% ಪಥ್ಯ, 20% ಮೆಡಿಸಿನ್. ಎಕ್ಸರ್ಸೈಸ್ ನಾವು ಹೇಳೋದು ಇಲ್ಲ. ಎಕ್ಸರ್ಸೈಸ್ ಮಾಡಿ ವರ್ಕೌಟ್ ಮಾಡಿ ಹೇಳೋದಿಲ್ಲ, ಜಾಸ್ತಿ ಹೇಳೋದಿಲ್ಲ. ಏನೋ ಒಂದು 20% ಹೇಳಿ ಟೈಮ್ ಇದ್ರೆ ಮಾಡಿ ಅಂತ ಹೇಳ್ತೀವಿ. ಮೈನ್ಲಿ ಬಂದು ಫುಡ್ ಪ್ಲಸ್ ಸಪ್ಲಿಮೆಂಟ್ಸ್. ಏನ್ ಬಾಡಿ ವೀಕ್ ಆಗಿರುತ್ತೆ, ಎಗ್ ಪಫು, ಅದು ಎಣ್ಣೆ, ಡಾಲ್ಡಾ, ಮೈದಾ ಎಲ್ಲ ಬಾಡಿಗೆ ಹೋಗಿರುತ್ತಲ್ಲ, ಎಲ್ಲ ವಿಟಮಿನ್ಸ್ ಎಲ್ಲ ಕರಗೋಗ್ಬಿಟ್ಟಿರ್ತೀನಿ ದೇಹದಲ್ಲಿ. ಅದು ಇಂಪ್ರೂವ್ಮೆಂಟ್ ಮಾಡಕ್ಕೆ ಸ್ವಲ್ಪ ಜನ ಕೊಡ್ತೀನಿ. ಒಂದು 1.5-2 ತಿಂಗಳು ಮಾತ್ರೆ ಕೊಟ್ಟು ಸ್ಟಾಪ್ ಮಾಡ್ತೀನಿ. ಇನ್ನೊಂದ್ಸರಿ ಮಾತ್ರ ಕೊಡ್ತೀನಿ. ಏನ ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳ್ತೀರಾ? ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಒಟ್ನಲ್ಲಿ ಇಂಥ ಪೇಷಂಟ್ ಗಳಿಗೆ ಇಲ್ಲಿಗೆ ಬಂದ್ರೆ ಖಂಡಿತ 100% ವಾಸಿಯಾಗಿ ಹುಷಾರಾಗಿ ಮನೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ನಿಮ್ಮ ಹೆಸರು? ಅಷ್ಟು ನಂಬಿಕೆ ಇದೆ ಸರ್. ಶಿವ ಅಂತ. ನೀವ್ ಹೇಳಕ್ ಇಷ್ಟಪಡ್ತೀರಾ? ಈ ನೋವಿನ ನಾ ಎಷ್ಟು ಸಫರ್ ಮಾಡಿದ್ರೆ ನನಗೆ ಮಾತ್ರ ಗೊತ್ತು ಸರ್. ಆದ್ರೆ ಯಾರ್ಯಾರು ಎಲ್ಲೆಲ್ಲ ಇರ್ತಾರೆ ಸರ್, ಅವ್ರ ಹಾಸ್ಪಿಟ್ಲ್ಗಳು ಗೊತ್ತಿರಲ್ಲ, ಆಪರೇಷನ್ ಇರ್ತಲ್ಲ, ಮೂವ್ಮೆಂಟ್ ಮಾಡ್ತಾರೆ. ಅಲ್ಲಿ ಬಿಟ್ಬಿಟ್ಟು ನನಗೆ ಬೆಂಗಳೂರಿಗೆ ಬಂದು ನಿಮ್ ಟ್ರೀಟ್ಮೆಂಟ್ ಮಾಡಿ ತಗೊಂಡ್ರೆ ಖಂಡಿತ ವಾಸಿ ಆಗುತ್ತೆ ಸರ್. ಅದು ಉದಾಹರಣೆ ನಾನೇ ಅಷ್ಟು ನನ್ ವೆಯ್ಟ್ ಎತ್ತಿದವನು, ನಾನು ಅಷ್ಟು ನನ್ ಕೆಲ ಆಗ್ತಾನೆ ಇರ್ಲಿಲ್ಲ, ಅಷ್ಟು ನೆರಳಾಗ್ಬಿಟ್ಟಿದೆ ಸರ್. ಊಟ ಮಾಡಕ್ಕೆಲ್ಲ ಅಷ್ಟೆಲ್ಲ ನೆರಳಾಗ್ಬಿಟ್ಟಿದ್ದೀನಿ. ಅದು ಇಲ್ಲಿಗೆ ಬಂದು ಫಸ್ಟ್ ವಿಸಿಟ್ಗೆ 3 ದಿನಕ್ಕೆ ನಾನು ಪೇನ್ ಕಮ್ಮಿ ಆಗಿದೆ ಸರ್. 50 to 70% ಕಮ್ಮಿ ಆಗಿದೆ ಸರ್. ಇನ್ನೊಂದು 30% ಇನ್ನೊಂದು ಇಂಜೆಕ್ಷನ್ ಹೋಗ್ಬಿಡುತ್ತೆ. ಇನ್ನೊಂದು ವಿಸಿಟ್ ಮಾತ್ರ ಬಂದಾಗ, ಅದು 1.5 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಬಂದಾಗೆ ಮಾತ್ರ ನಿಲ್ಸಕ್ ಹೋಗ್ಬಿಡಿ. ನಾನು ಹೇಳೋರಿಗೆ ಮಾತ್ರ ಬಿಡುತ್ತೆ. ಓಕೆನಾ? ಥ್ಯಾಂಕ್ ಯು.